ಹಾಯ್! ಮೊನ್ನೆ ತಾನೇ ಸಂಕ್ರಾಂತಿ ಆಗಿದೆ. ಎಲ್ರ ಮನೆಯಲ್ಲೂ ಗೆಣಸು ಉಳಿದಿರುತ್ತೆ. ಗೆಣಸು ತಿನ್ನಲ್ಲ, ಗೆಣಸು ಬೇಡ, ನಾರಿರುತ್ತೆ ಅಂತ ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ. ಏನಪ್ಪ ಅಂದರೆ ಗೆಣಸಿನ ಪಲ್ಯ. ಆಲೂಗಡ್ಡೆ ಇಲ್ಲದೆ ಇರುವಾಗ ದೋಸೆ, ಚಪಾತಿಗೆ ಈ ಥರ ಗೆಣಸಿನ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ತುಂಬ ಸುಲಭವಾದ ರೆಸಿಪಿ. ಏನಿಲ್ಲ, ಗೆಣಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಅದರ ಮೇಲಿಂದೆಲ್ಲ ಧೂಳು ಅಥವಾ ಮಣ್ಣು ಎಲ್ಲ ಹೋಗುವಂಗೆ ತೊಳೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಯೋಕೆ ಸೈಡಲ್ಲಿ ಎತ್ತಿಟ್ಬಿಡೋದು. ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು 3 ಚೆನ್ನಾಗಿ ಹೆಚ್ಚಿಟ್ಕೊಂಡು ಅಷ್ಟೊತ್ತಿಗಾಗಲೇ ಗೆಣಸು ಬೆಂದಿರುತ್ತೆ. ಅದು ಬೆಂದಿರೋ ಸಿಪ್ಪೆನ ತೆಗೆದು ಸೈಡಲ್ಲಿ ಎತ್ತಿಟ್ಕೋಬೇಕು. ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡೋ ಥರ ಬೇಯಬೇಕು. ಒಂದು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಈ ಕಡೆ ಗೆಣಸನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ತುಂಬ ಮೆತ್ತಗಾಗಿ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ, ಆಮೇಲೆ ನಾವಿಲ್ಲಿ ಬಾಳಿಗೆಯಲ್ಲಿ ಈರುಳ್ಳಿ, ಟೊಮೊಟೊ ಎಲ್ಲ ಬೇಯಕ್ಕಿಟ್ಟಿರ್ತೀವಲ್ಲ ಒಗ್ಗರಣೆಗೆ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೆಡಿ ಆಯಿತು ಗೆಣಸಿನ ಪಲ್ಯ. ಇದು ದೋಸೆ, ಚಪಾತಿಗೆ ಸ್ವೀಟು ಖಾರವಾಗಿ ಚೆನ್ನಾಗಿರುತ್ತೆ. ಯಾರು ಗೆಣಸು ತಿನ್ನಲ್ಲ ಅಂತ ಹೇಳ್ತಿರ್ತಾರಲ್ಲ ಅವರಿಗಂತೂ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವಾಗೆ ಹೇಳೋ ತನಕನೂ ಗೊತ್ತೇ ಆಗಲ್ಲ ಮನೆಯವ್ರಿಗೆ ಗೆಣಸಿನ ಪಲ್ಯ ಇದು ಅಂತ ಹೇಳಿ. ಸೊ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.